ಕರ್ನಾಟಕದಲ್ಲಿ ನಾಳೆಯಿಂದ ಕನಕಪುರ ಬಂಡೆ ದರ್ಬಾರ್. ಕರ್ನಾಟಕದ 25ನೇ ಮುಖ್ಯಮಂತ್ರಿ, ಒಕ್ಕಲಿಗ ಸಮುದಾಯದ 8ನೇ ಮುಖ್ಯಮಂತ್ರಿ. ವಿದ್ಯಾರ್ಥಿ ನಾಯಕನಿಂದ ಸಿಎಂ ಗದ್ದುಗೆವರೆಗೆ ಟ್ರಬಲ್ ಶೂಟರ್ ರೋಚಕ ಪಯಣ. ರಾಜ್ಯದ ನೂತನ 25ನೇ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರು ನಾಳೆ ಲೋಕಭವನದಲ್ಲಿ ಪ್ರಮಾಣ ವಚನ ಸ್ವೀಕರಿಸಲಿದ್ದು, ಬುಧವಾರದಿಂದ ರಾಜ್ಯದಲ್ಲಿ ಡಿಕೆಶಿ ಪರ್ವ ವಿದ್ಯುಕ್ತವಾಗಿ ಆರಂಭವಾಗಲಿದೆ. ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರು ಪ್ರಮಾಣ ವಚನ ಬೋಧಿಸಲಿದ್ದಾರೆ. ಈ ಮೂಲಕ ಡಿಕೆಶಿ ಅವರ ದಶಕಗಳ ಕನಸು ಕೊನೆಗೂ ನನಸಾಗಲಿದೆ. ರಾಜ್ಯದ 25ನೇ ಹಾಗೂ ಒಕ್ಕಲಿಗ ಸಮುದಾಯದಿಂದ 8ನೇ ಮುಖ್ಯಮಂತ್ರಿ ಎಂಬ ಹೆಗ್ಗಳಿಕೆಗೆ ಡಿಕೆಶಿ ಪಾತ್ರರಾಗಲಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದ ಹಿನ್ನೆಲೆಯಲ್ಲಿ ಲೋಕಭವನದಲ್ಲಿ ಸಿದ್ಧತೆಗಳು ಬಿರುಸಾಗಿ ನಡೀತಾ ಇದೆ. ಸಚಿವ ಸಂಪುಟಕ್ಕೆ ಹೊಸಬರ ಸೇರ್ಪಡೆ ಮತ್ತು ಪ್ರಮಾಣ ವಚನ ಸ್ವೀಕಾರ ಸಮಾರಂಭದ ಹಿನ್ನೆಲೆಯಲ್ಲಿ ರಾಜಭವನದ ಆವರಣದಲ್ಲಿ ಯಾವುದೇ ರೀತಿಯ ಭದ್ರತಾ ಲೋಪಗಳಾಗದಂತೆ ನೋಡಿಕೊಳ್ಳಲು ಹಿರಿಯ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸಂಭಾವ್ಯ ಗಣ್ಯರ ಆಗಮನ, ವಾಹನಗಳ ಸಂಚಾರ ಮತ್ತು ಕಾರ್ಯಕ್ರಮದ ಭದ್ರತಾ ವ್ಯವಸ್ಥೆಗಳ ಬಗ್ಗೆ ಅಧಿಕಾರಿಗಳು ಕೂಲಂಕುಷವಾಗಿ ಚರ್ಚಿಸಿದ್ದಾರೆ. ಈ ಕುರಿತು ಪ್ರತಿಕ್ರಿಯಿಸಿರುವಂತಹ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಸಮಾರಂಭವನ್ನು ಅತ್ಯಂತ ಸರಳವಾಗಿ ಹಾಗೂ ಮಿತವ್ಯಯದಿಂದ ನಡೆಸುವಂತೆ ಸೂಚನೆಯನ್ನ ನೀಡಿದ್ದಾರೆ. ಅನಗತ್ಯ ಖರ್ಚುಗಳನ್ನು ಕಡಿತಗೊಳಿಸಿ ಗೌರವಯುತವಾಗಿ ಕಾರ್ಯಕ್ರಮವನ್ನು ನೆರವೇರಿಸುವಂತೆ ಆಡಳಿತ ವರ್ಗಕ್ಕೆ ನಿರ್ದೇಶನ ಕೂಡ ನೀಡಲಾಗಿದೆ. ಇನ್ನು ಡಿಕೆಶಿ ನಡೆದು ಬಂದ ಹಾದಿ ನೋಡೋದಾದ್ರೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಸಾತನೂರು ಹೋಬಳಿ ದೊಡ್ಡಲಹಳ್ಳಿ ಕೆಂಪೇಗೌಡ ಹಾಗೂ ಗೌರಮ್ಮ ಅವರ ದಂಪತಿಯ ಪುತ್ರನಾಗಿ ಒಂದು ಸಾಮಾನ್ಯ ಕುಟುಂಬದಲ್ಲಿ ಬೆಳೆದು ಬಂದ ಅವರ ಹಾದಿ ರೋಚಕತೆಯಿಂದ ಕೂಡಿದೆ. ಕೃಷಿ ಕುಟುಂಬದಿಂದ ಡಿಕೆಶಿ ಜನನ ಆಗುತ್ತೆ. 1980ರ ದಶಕದಲ್ಲಿ ವಿದ್ಯಾರ್ಥಿ ನಾಯಕರಾಗಿ ರಾಜಕೀಯ ಪ್ರವೇಶಿಸಿದ ಇವರು 1989ರಲ್ಲಿ ಸಾತನೂರು ವಿಧಾನಸಭಾ ಕ್ಷೇತ್ರದಿಂದ ಮೊದಲ ಬಾರಿಗೆ ಆಯ್ಕೆಯಾದರು. ಅಂದಿನಿಂದ ಕನಕಪುರದವರೆಗಿನ ಅವರ ರಾಜಕೀಯ ಯಾನ ಅತ್ಯಂತ ರೋಚಕ. ಪಕ್ಷಕ್ಕೆ ಕಷ್ಟದ ಸಮಯ ಬಂದಾಗಲೆಲ್ಲ ಬೆನ್ನೆಲುಬಾಗಿ ನಿಲ್ಲುವಂತಹ ಗುಣಕ್ಕಾಗಿ ಇವರು ಖ್ಯಾತಿಯಾಗಿದ್ದಾರೆ. ಕಾಂಗ್ರೆಸ್ ಪಕ್ಷದ ಸರ್ಕಾರಗಳನ್ನು ಉಳಿಸುವಲ್ಲಿ, ಶಾಸಕರನ್ನ ಒಗ್ಗೂಡಿಸುವಲ್ಲಿ ಇವರು ವಹಿಸಿದ ಪಾತ್ರದಿಂದಾಗಿ ಇವರನ್ನ ಟ್ರಬಲ್ ಶೂಟರ್ ಅಂತ ಕರೆಯಲಾಗುತ್ತೆ. ಇವರ ಅಚಲ ರಾಜಕೀಯ ನಿಷ್ಠೆ ಹಾಗೆ ಯಾವುದೇ ಒತ್ತಡಕ್ಕೆ ಮಣಿಯದ ಸ್ವಭಾವದಿಂದಾಗಿ ಇವರನ್ನು ಕನಕಪುರದ ಬಂಡೆ ಎಂದೇ ಕರೆಯಲಾಗುತ್ತೆ. ಹಲವು ಐಟಿ, ಇಡಿ ದಾಳಿಗಳು ಹಾಗೆ ಜೈಲುವಾಸದಂತಹ ಸವಾಲುಗಳನ್ನು ಎದುರಿಸಿಯೂ ಸಹ ಪಕ್ಷದ ಸಂಘಟನೆಯಲ್ಲಿ ಸಕ್ರಿಯರಾಗಿದ್ದು ಇವರ ಛಲವನ್ನ ತೋರಿಸುತ್ತೆ. 2020ರಲ್ಲಿ ಕೆಪಿಸಿಸಿ ಅಧ್ಯಕ್ಷರಾದ ನಂತರ ಪಕ್ಷವನ್ನ ತಳಮಟ್ಟದಿಂದ ಸಂಘಟಿಸುವಲ್ಲಿ ಇವರು ಯಶಸ್ವಿಯಾಗ್ತಾರೆ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಭರ್ಜರಿ ಜಯ ಸಾಧಿಸುವಲ್ಲಿ ಇವರ ರಣತಂತ್ರಗಳು ಪ್ರಮುಖ ಪಾತ್ರ ವಹಿಸುತ್ತೆ. ಡಿಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಹುದ್ದೆಯು ಕರ್ನಾಟಕದ ಅಭಿವೃದ್ಧಿಯ ಹೊಸ ಹಾದಿಗೆ ನಾಂದಿ ಹಾಡಲಿದೆ ಎಂದು ಅವರ ಬೆಂಬಲಿಗರು ನಿರೀಕ್ಷಿಸುತ್ತಿದ್ದಾರೆ. ಅವರ ಈ ನೇಮಕವು ಪಕ್ಷದಲ್ಲಿನ ಹಲವು ವರ್ಷಗಳ ಶ್ರಮಕ್ಕೆ ಸಿಕ್ಕಂತಹ ಪ್ರತಿಫಲ ಎಂದು ಕೂಡ ರಾಜಕೀಯ ವಿಶ್ಲೇಷಕರು ಅಭಿಪ್ರಾಯ ಪಡ್ತಿದ್ದಾರೆ. ಹಲವು ದಶಕಗಳಿಂದ ಕಷ್ಟದ ಕಾಲದಲ್ಲೂ ಸಹ ಪಕ್ಷದೊಂದಿಗೆ ಗಟ್ಟಿಯಾಗಿ ನಿಂತಿರುವ ಇವರು ಸಂಕಷ್ಟದ ಸಮಯದಲ್ಲಿ ಪಕ್ಷದ ಆಪತ್ ಬಾಂಧವ ಎಂದೇ ಗುರುತಿಸಲ್ಪಡ್ತಾರೆ. ಹೈಕಮಾಂಡ್ನ ವಿಶ್ವಾಸವನ್ನ ಉಳಿಸಿಕೊಂಡಿರುವಂತಹ ಬೆರಳೆಣಿಕೆಯಷ್ಟು ನಾಯಕರಲ್ಲಿ ಇವರು ಸಹ ಒಬ್ಬರು. ಪಕ್ಷದ ಕೇಂದ್ರ ನಾಯಕತ್ವದೊಂದಿಗೆ ನಿಕಟ ಸಂಪರ್ಕ ಹೊಂದಿರುವ ಇವರು ರಾಷ್ಟ್ರಮಟ್ಟದ ರಾಜಕಾರಣದಲ್ಲೂ ಸಹ ಪ್ರಭಾವ ಬೀರಬಲ್ಲರು. ಹಲವು ಏಳು ಬೀಳುಗಳ ನಡುವೆಯೂ ಸಹ ವಿರೋಧ ಪಕ್ಷದಲ್ಲಿದ್ದಾಗಲೂ ಪಕ್ಷವನ್ನ
ಸಂಘಟಿಸುವಲ್ಲಿ ಇವರು ತೋರಿದ ಬದ್ಧತೆ ಇಂದಿನ ರಾಜ್ಯ ರಾಜಕಾರಣದ ಪ್ರಮುಖ ಶಕ್ತಿಯಾಗಿ ಇವರನ್ನ ರೂಪಿಸಿದೆ. ರಾಜಕೀಯ ಒತ್ತಡಗಳು, ತನಿಖಾ ಸಂಸ್ಥೆಗಳ ವಿಚಾರಣೆಗಳು ಅಥವಾ ಸವಾಲುಗಳು ಎದುರಾದಾಗಲೂ ಸಹ ಧೃತಿಗೆಡದೆ ಮುನ್ನಡೆಯುವ ಕಾರಣದಿಂದಲೇ ಇವರನ್ನ ಅಭಿಮಾನಿಗಳು ಪ್ರೀತಿಯಿಂದ ಕನಕಪುರದ ಬಂಡೆ ಎಂದು ಕರೆಯುತ್ತಾರೆ. ರಾಜಕೀಯದಲ್ಲಿ ತಮ್ಮದೇ ಆದ ಶೈಲಿ ಮತ್ತು ತಂತ್ರಗಾರಿಕೆಯಿಂದ ಗಮನ ಸೆಳೆಯುವ ಇವರು ಪ್ರಸ್ತುತ ಆಡಳಿತದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತಾರೆ. ಕರ್ನಾಟಕ ರಾಜಕೀಯ ಅಂಗಳದಲ್ಲಿ ಅಜಾತ ಶತ್ರುಗಳಿಗಿಂತ ಹೆಚ್ಚಾಗಿ ಅಪ್ರತಿಮ ಚಾಣಕ್ಯ ಮತ್ತು ಸಂಕಷ್ಟದ ಸಮಯದಲ್ಲಿ ಪಕ್ಷವನ್ನು ರಕ್ಷಿಸುವ ಆಪತ್ಬಾಂಧವ ಎಂದು ಗುರುತಿಸಿಕೊಂಡಿರುವಂತಹ ನಾಯಕರಲ್ಲಿ ಡಿ.ಕೆ. ಶಿವಕುಮಾರ್ ಕೂಡ ಪ್ರಮುಖರು. ಅವರ ರಾಜಕೀಯ ಶೈಲಿ ಹಾಗೆ ಅಚಲ ನಿರ್ಧಾರಗಳಿಂದಾಗಿ ಅವರು ಕನಕಪುರ ಬಂಡೆ ಎಂಬ ಹೆಸರುಗಳಿಂದಲೇ ಜನಪ್ರಿಯರಾಗಿದ್ದಾರೆ. ವಿಪಕ್ಷದಲ್ಲಿದ್ದಾಗ ಸರ್ಕಾರದ ವಿರುದ್ಧ ಹೋರಾಟ ನಡೆಸೋದಿರಲಿ ಅಥವಾ ಅಧಿಕಾರ ಹಿಡಿಯುವಂತಹ ಸಂದರ್ಭದಲ್ಲಿ ಪಕ್ಷದ ಶಾಸಕರನ್ನ ಒಗ್ಗಟ್ಟಾಗಿ ಕಾಯ್ದುಕೊಳ್ಳುವುದರಲ್ಲಿ ಅವರು ಪ್ರಮುಖ ಪಾತ್ರ ವಹಿಸುತ್ತಾರೆ. ಪಕ್ಷದ ಆಂತರಿಕ ಕಲಹಗಳನ್ನು ಶಮನಗೊಳಿಸೋದು ಹಾಗೆ ಚುನಾವಣೆಗಳನ್ನು ಗೆಲ್ಲೋದಕ್ಕೆ ಅಗತ್ಯವಿರುವ ಸೂಕ್ಷ್ಮ ತಂತ್ರಗಳನ್ನು ಹೆಣೆಯೋದರಲ್ಲಿ ಅವರು ನಿಪುಣರು. ಸಂಘಟನಾ ಚತುರತೆ, ತಳಮಟ್ಟದ ಕಾರ್ಯಕರ್ತರನ್ನ ಗುರುತಿಸಿ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಗುಣ ಅವರ ರಾಜಕೀಯ ಯಶಸ್ಸಿನ ಗುಟ್ಟು. ತಮ್ಮ ವಿಚಾರಗಳನ್ನು ಯಾವುದೇ ಮುಚ್ಚುಮರೆ ಇಲ್ಲದೆ ನೇರವಾಗಿ ವ್ಯಕ್ತಪಡಿಸುವ ಧೈರ್ಯ ಅವರದ್ದು. ಡಿ.ಕೆ. ಶಿವಕುಮಾರ್ ಅವರು ಕೇವಲ ಒಬ್ಬ ರಾಜಕಾರಣಿಯಾಗಿರದೆ ಕಾಂಗ್ರೆಸ್ ಪಕ್ಷದ ಒಂದು ಭದ್ರಕೋಟೆಯಾಗಿ ಗುರುತಿಸಿಕೊಂಡಿದ್ದಾರೆ. ಏರಿಳಿತಗಳ ರಾಜಕೀಯ ಹಾದಿಯಲ್ಲಿ ಎಂತಹ ಬಿರುಗಾಳಿ ಎದ್ದರೂ ಸಹ ಕದಲದ ಬಂಡೆಯಂತೆ ನಿಂತು ಪಕ್ಷವನ್ನ ಮುನ್ನಡೆಸ್ತಾ ಇರುವಂತಹ ಅವರ ಶೈಲಿ ಕರ್ನಾಟಕದ ರಾಜಕಾರಣದಲ್ಲಿ ಅವರನ್ನು ವಿಶಿಷ್ಟ ನಾಯಕನನ್ನಾಗಿ ಮಾಡಿದೆ.